Hello everyone, myself Mahavir Kautkop, Assistant Professor, Department of Commerce. Today I would like to present on the subject of Goods and Service Tax, Unit number 2, that is Extent and Definition of GST for become 5th semester. As you know, in a previous session I discussed regarding the scope and the definition of actionable claim. And now I would like to discuss the definition of address of delivery, section 2, subsection 2. The definition is address of delivery means the address of the recipient of goods and services are both indicated on the tax invoice issued by a registered person for delivery of such goods or services or both. Here, as per the section 2, subsection 2 defines a registered person must be issue a tax invoice to the receivers. Because here the tax invoice describe the nature of goods, the quantity, the rate per unit and the total rate and how much the tax is to be imposed. All the information should be included in the tax invoice. Here, at the time of supplying the goods or services by the supplier or the service provider to the buyer or the service receiver, the registered person or the service provider has to mention the address of the recipient on the top of the tax invoice. ಅಂದರೆ ಟ್ಯಾಕ್ಸ್ ಇನ್ವಾಯ್ಸ್ ಏನು ಹೇಳ್ತದೆ ಅಂದರೆ ನಾವು ಎಷ್ಟು ವಸ್ತುಗಳನ್ನು ನಾವು ಯಾವ ರೀತಿಯಾದಂಥ ವಸ್ತುಗಳನ್ನು ಸರಕುಗಳನ್ನು ತೊಗೊಳ್ತಾ ಇದ್ದೀವಿ, ಎಷ್ಟು ರೇಟ್ ಅದ, ಟೋಟಲ್ ಪ್ರೈಸ್ ಎಷ್ಟು, ಆಮೇಲೆ ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗ್ಯದ, ಇದು ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಬರುತ್ತೆ. ಅದ್ರ ಜೊತೆಗೆ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಯಾರು ಸಪ್ಲೈಯರ್ ಅದಾರಲ್ಲ ಅವರು ರಿಸಿಪಿಯೆಂಟ್ ಯಾರದಾರ ಅಂದರೆ ಬಯರ್ ಯಾರದಾರ ಅಥವಾ ಸರ್ವಿಸ್ ರಿಸೀವರ್ ಯಾರದಾರಲ್ಲ ಅವ್ರದ್ದು ಏನು ಅಡ್ರೆಸ್ಸನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ದ ಸಪ್ಲೈಯರ್ಸ್ ಟು ರೀಚ್ ದ ಗೂಡ್ಸ್ ಆರ್ ಸರ್ವಿಸಸ್ ಟು ದ ಎಕ್ಸಾಕ್ಟ್ ಪ್ಲೇಸ್. ಅಂದರೆ ನಾವು ಯಾವ ಪ್ರದೇಶಕ್ಕೆ ಯಾವ ಸ್ಥಳಕ್ಕೆ ನಾವು ಗೂಡ್ಸ್ ಅಥವಾ ಸರ್ವಿಸಸ್ಸನ್ನು ನಾವೇನು ಮಾಡಬೇಕಾಗಿದೆ, ಡೆಲಿವರಿ ಮಾಡಬೇಕಾಗಿದೆ ಅನ್ನೋದು ಸಿಗ್ತದೆ. ಅದಕ್ಕಾಗಿ ಇಲ್ಲಿ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು, ಇಲ್ಲಿ ಅಡ್ರೆಸ್ ಆಫ್ ದಿ ರಿಸಿಪಿಯೆಂಟ್ ಏನಿರ್ತಾರಲ್ಲ ಅವರು ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದು ನಾವು ಏನು ಅಡ್ರೆಸ್ ಆಫ್ ದಿ ರಿಸಿಪಿಯೆಂಟ್ ಏನದಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅಡ್ರೆಸ್ ಆಫ್ ಡೆಲಿವರಿ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ದ ಅಡ್ರೆಸ್ ಆಫ್ ಡೆಲಿವರಿ it is relevant to determine the place of supply of goods or services other than import and export. ಎಕ್ಸೆಪ್ಟ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್, ಇಂಪೋರ್ಟ್ಸ್ ಆಮೇಲೆ ಎಕ್ಸ್ಪೋರ್ಟ್ ಬಿಟ್ಟು ಆಮದು ಅಥವಾ ರಫ್ತನ್ನು ಬಿಟ್ಟು ಉಳಿದಂಥ ಕೇಸಸ್ಸಲ್ಲಿ ನಾವು ಯಾವ ಪ್ರದೇಶಕ್ಕೆ ಅಥವಾ ಯಾವ ಸ್ಥಳಕ್ಕೆ ನಮ್ಮ ವಸ್ತುಗಳನ್ನು ನಾವು ಪೂರೈಕೆ ಮಾಡಬೇಕಾಗಿದೆ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರ್ತದೆ. ದ್ಯಾಟ್ಸ್ ವೈ ಹಿಯರ್ ದ್ಯಾಟ್ ಅಡ್ರೆಸ್ ಶುಡ್ ಬಿ ಕನ್ಸಿಡರ್ ಆ್ಯಸ್ ದ ಅಡ್ರೆಸ್ ಆಫ್ ಡೆಲಿವರಿ. ದೆನ್ it is a pointer towards the location of goods and services or both. Here the address of the delivery, it is a pointer ಅಂದರೆ ಒಂದು ನಿರ್ದಿಷ್ಟ ಸ್ಥಳವನ್ನು ಗುರುತಿಸ್ತದೆ. ಟುವರ್ಡ್ಸ್ ದ ಲೊಕೇಶನ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್. ಅಂದರೆ ನಾವು ಈ ವಸ್ತುಗಳನ್ನು, ಈ ಸರಕುಗಳನ್ನು ಅಥವಾ ಈ ಸೇವೆಗಳನ್ನು ನಾವು ಎಲ್ಲಿಗೆ ಕಳಿಸಬೇಕಾಗಿದೆ, ನಾವು ಎಲ್ಲಿಗೆ ಕಳಿಸಬೇಕಾಗಿರ್ತದೆ ಅನ್ನೋದನ್ನು ಅದು ನಿರ್ಧಾರ ಮಾಡುತ್ತದೆ. ದಟ್ ಈಸ್ ಶುಡ್ ಬಿ ಕಾಲ್ಡ್ ಆಸ್ ಅಡ್ರೆಸ್ ಆಫ್ ಡೆಲಿವರಿ. ದ್ಯಾಟ್ ಅಡ್ರೆಸ್ ಆಫ್ ರೆಕಾರ್ಡ್. ದ ಅಡ್ರೆಸ್ ಆಫ್ ರೆಕಾರ್ಡ್ ಮೀನ್ಸ್ ದ ಅಡ್ರೆಸ್ ಆಫ್ ದಿ ರಿಸಿಪಿಯೆಂಟ್ ಆಸ್ ಅವೈಲೇಬಲ್ ಇನ್ ದ ರೆಕಾರ್ಡ್ಸ್ ಆಫ್ ದಿ ಸಪ್ಲೈಯರ್ಸ್. ಆಸ್ ಪರ್ ದಿ ಸೆಕ್ಷನ್ 2, subsection 3, it defines address of record means the address of the recipient. Address of the recipient means it is the place where the goods or services to be reached, or where it is a place where the goods or services to be supplied. ಅಂದರೆ ನಾವು
ಈ ಪರ್ಟಿಕ್ಯುಲರ್ ಯಾವ ಸ್ಥಳಕ್ಕೆ ನಮ್ಮ ವಸ್ತುಗಳನ್ನು ಅದೇ ರೀತಿಯಾಗಿ ಸೇವೆಗಳನ್ನು ಪೂರೈಕೆ ಮಾಡಬೇಕಾಗಿರುತ್ತೆ ಅನ್ನೋದನ್ನು ನಾವು ಆ್ಯಸ್ ಎ ಸಪ್ಲೈಯರ್ ನಮ್ಮ ಬುಕ್ಸಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ನಾವು ವಸ್ತುಗಳನ್ನು ಅಥವಾ ಸೇವೆಗಳನ್ನು ಪೂರೈಕೆ ಮಾಡುವಾಗ ಯಾವ ಸ್ಥಳಕ್ಕೆ ನಾವು ಪೂರೈಕೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ಶುಡ್ ಬಿ ಕಾಲ್ಡ್ ಆಸ್ ಅಡ್ರೆಸ್ ಆಫ್ ರೆಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಅಡ್ಜುಡಿಕೇಟಿಂಗ್ ಅಥಾರಿಟಿ, ಸೆಕ್ಷನ್ 2 ಸಬ್ಸೆಕ್ಷನ್ 4. ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂದರೆ ಯಾರನ್ನು ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ? It defines, section 2 subsection 4 defines, it means any authority appointed or authorized to pass any order or decision under this act. This act is nothing but GST Act. Here, any authority appointed or authorized to pass ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಅಧಿಕಾರ ಇರ್ತದೆ ಯಾವುದೇ ಒಂದು ಆ್ಯಕ್ಟನ್ನು, ಯಾವುದೇ ಒಂದು ರೂಲ್ಸನ್ನು, ನಿಯಮಗಳನ್ನು ಪಾಸ್ ಮಾಡುವಂಥ ಅಧಿಕಾರ ಇರುತ್ತದೆ. ಅದೇ ರೀತಿಯಾಗಿ ಕೆಲವೊಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗಿರುತ್ತೆ. ನಿರ್ಣಯ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ GST ಆ್ಯಕ್ಟ್ಗೆ ಸಂಬಂಧಪಟ್ಟಿರುವಂಥದ್ದು. ಅಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ. ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್, ಇದರಲ್ಲಿ ಯಾರು ಬರೋದಿಲ್ಲ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತೇಳಿ ನಾವು ಯಾರನ್ನು ಕರೀಲಿಕ್ಕೆ ಬರೋದಿಲ್ಲ. ದ ಫಸ್ಟ್ ಒನ್, ದ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್, CBE&C ಅಂತ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್. ದೆನ್ ದ ಪ್ರೊವಿಷನಲ್ ಅಥಾರಿಟಿ, ದ ಅಥಾರಿಟಿ ಫಾರ್ ಅಡ್ವಾನ್ಸ್ಡ್ ರೂಲಿಂಗ್, ದ ಅಪಿಲೇಟ್ ಅಥಾರಿಟಿ, ಅಪಿಲೇಟ್ ಟ್ರಿಬ್ಯುನಲ್. ಈ ಮೇಲ್ಕಾಣಿಸಿದ ವ್ಯಕ್ತಿಗಳನ್ನು ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತೇಳಿ ಕನ್ಸಿಡರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಯಾರನ್ನು ನಾವು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತೇಳಿ ಕರಿಬಹುದು? ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಇನ್ ಸಿಂಪಲ್ ವರ್ಡ್ಸ್, ಅಡ್ಜುಡಿಕೇಟಿಂಗ್ ಅಥಾರಿಟಿ ಮೀನ್ಸ್ ದ ಆಫೀಸರ್ಸ್ ಹೂ ಹ್ಯಾವ್ ಬೀನ್ ವೆಸ್ಟೆಡ್ ವಿತ್ ಸಮ್ ಜುಡಿಷಿಯಲ್ ಪವರ್ಸ್. ಅಂದರೆ ಅವರಿಗೆ ಕಾನೂನಾತ್ಮಕವಾಗಿ ಕೆಲವೊಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಟು ಡೀಲ್ ವಿತ್ ಟ್ಯಾಕ್ಸ್ ಮ್ಯಾಟರ್ಸ್, ಅಂದರೆ ತೆರಿಗೆಗೆ ಸಂಬಂಧಪಟ್ಟಂಥ ಕೆಲವೊಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಕೆಲವೊಂದು ನಾವೇನು ಕೊಟ್ಟಿರ್ತೀವಿ, ಅಧಿಕಾರವನ್ನು ಕೊಟ್ಟಿರ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತೇಳಿ ಕರಿತೀವಿ. ಹಿಯರ್ ಅಡ್ಜುಡಿಕೇಟಿಂಗ್ ಅಥಾರಿಟಿಯಲ್ಲಿ ಯಾರು ಬರ್ತಾರೆ? ಇಲ್ಲಿ ಪ್ರಿನ್ಸಿಪಲ್ ಆಫ್ ಕಮಿಷನರ್ ಇರ್ಬೋದು, ಆಮೇಲೆ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಇರ್ಬೋದು, ಜಾಯಿಂಟ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಇರ್ಬೋದು, ಅದೇ ರೀತಿಯಾಗಿ ಡೆಪ್ಯೂಟಿ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್. ಒನ್ಸ್ ಅಗೇನ್ ರಿಪೀಟ್ ಹಿಯರ್, ಪ್ರಿನ್ಸಿಪಲ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಆರ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಆರ್ ಜಾಯಿಂಟ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಆರ್ ಡೆಪ್ಯೂಟಿ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್. ಈ ಎಲ್ಲ ವ್ಯಕ್ತಿಗಳನ್ನು ನಾವೇನಂತ ಕರಿತೀವಿ, ಇಲ್ಲಿ ಅಡ್ಜುಡಿಕೇಟಿಂಗ್ ಅಥಾರಿಟಿ. ಈ ಎಲ್ಲ ವ್ಯಕ್ತಿಗಳಿಗೆ ನಾವು ಕಾನೂನಾತ್ಮಕವಾಗಿ ಅವ್ರಿಗೇನು ಕೊಟ್ಟಿರ್ತೀವಿ, ಅಧಿಕಾರವನ್ನು ಕೊಟ್ಟಿರ್ತೀವಿ. ಈ ಮೇ ಬಿ ದ ಕಮಿಷನರ್ ಆಫ್ ದಿ ಸೆಂಟ್ರಲ್ ಟ್ಯಾಕ್ಸ್, he may be the principal commissioner of the central tax, he may be the joint commissioner, he may be deputy commissioner, he may be assistant commissioner, should be considered as adjudicating authority. Then here the next one, agent, section 2 subsection 5, who is to be treated as or who is to be considered as agent. Agent ಅಂದ್ರೆ ಯಾರು? Normally you know very well, the agent is a person who is to be act the middleman between the principal and the customer, right? ಇಲ್ಲಿ ಏಜೆಂಟ್ ಅಂದರೆ ಯಾರು? ಸೆಕ್ಷನ್ 2 ಸಬ್ಸೆಕ್ಷನ್ 5 ಪ್ರಕಾರ ಏಜೆಂಟ್ ಮೀನ್ಸ್ ಎ ಪರ್ಸನ್ ಇನ್ಕ್ಲೂಡಿಂಗ್ ಫ್ಯಾಕ್ಟರ್. He may be treated as factor, he may be broker, he may be commission agent, he may be authority, he may be del creditor agent, he may be auctioneer, he may be other mercantile agent, by whatever name called. The agent
ಈಸ್ ಎ ಪರ್ಸನ್ ಇನ್ಕ್ಲೂಡಿಂಗ್ ಫ್ಯಾಕ್ಟರ್, ಅವನು ಫ್ಯಾಕ್ಟರ್ ಇರ್ಬೋದು, ಬ್ರೋಕರ್ ಇರ್ಬೋದು, ಕಮಿಷನ್ ಏಜೆಂಟ್ ಇರ್ಬೋದು, ಅರ್ಹಾಟಿಯ ಇರ್ಬೋದು, ಡೆಲ್ ಕ್ರೆಡರ್ ಏಜೆಂಟ್ ಇರ್ಬೋದು, ಆಕ್ಷನಿಯರ್ ಇರ್ಬೋದು, ಅಥವಾ ಅವನು ಮರ್ಕಂಟೈಲ್ ಏಜೆಂಟ್ ಇರ್ಬೋದು, ಅಥವಾ ಅವನು ಬೇರೆ ಯಾವುದೇ ಹೆಸರಿಂದ ಅವನು ಕರಿಬೋದು. ಆದರೆ ಮೇನ್ ಏನಿರುತ್ತೆ ಅಂದರೆ ಅವ್ರದ್ದು ಹೂ ಕ್ಯಾರೀಸ್ ಆನ್ ದ ಬಿಸ್ನೆಸ್ ಆಫ್ ಸಪ್ಲೈ ಆರ್ ರಿಸಿಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಆನ್ ಬಿಹಾಫ್ ಆಫ್ ಅನದರ್. ಬೇರೆ ವ್ಯಕ್ತಿಯ ಬದಲಾಗಿ ಈ ವ್ಯಕ್ತಿ ಏನು ಮಾಡ್ತಿರ್ತಾನೆ, ಕೆಲವೊಂದು ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಮಾಡ್ತಿರ್ತಾನೆ. ಇಟ್ ಮೇ ಬಿ ಸಪ್ಲೈ ಆಫ್ ಗೂಡ್ಸ್ ಇರ್ಬೋದು, ಇಟ್ ಮೇ ಬಿ ರಿಸೀವಿಂಗ್ ದ ಗೂಡ್ಸ್ ಇರ್ಬೋದು. ಅಂದರೆ ಬೇರೆಯವರ ಪರವಾಗಿ ತಾನೇ ವಸ್ತುಗಳನ್ನು ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಬೇರೆಯವರ ಬದಲಾಗಿ ತಾನೇ ವಸ್ತುಗಳನ್ನು ಕೊಂಡುಕೊಳ್ಳೋದಿರ್ಬೋದು. ಈ ರೀತಿಯಾದಂಥ ಕೆಲವೊಂದು ಏನು ಮಾಡ್ತಾನೆ, ಆ್ಯಕ್ಟಿವಿಟೀಸನ್ನು ಮಾಡ್ತಿರ್ತಾರೆ. ಅದಕ್ಕೆ ಎಂತ ಕರಿತೀವಿ, ಏಜೆಂಟ್ ಅಂತೇಳಿ ಕರಿತೀವಿ. ಅವನು ಫ್ಯಾಕ್ಟ್ರಿ ಇರ್ಬೋದು, ಫ್ಯಾಕ್ಟರಿಂಗಲ್ಲಿ ಅಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿರ್ತಾರೆ, ಅವನಿಗೆ ಫ್ಯಾಕ್ಟರ್ ಅಂತ ಕರಿತೀವಿ. ಬ್ರೋಕರ್, ನಿಮಗೆ ಗೊತ್ತದ ಬ್ರೋಕರ್ ಅಂದರೆ ಯಾವ ರೀತಿ ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಇವರು ಕೂಡ ಕಮಿಷನ್ ಏಜೆಂಟ್, ಅರ್ಹತೆಯ ಡೆಲ್ ಕ್ರೆಡರ್ ಏಜೆಂಟ್, ದೆನ್ ಆಕ್ಷನಿಯರ್, ಆಮೇಲೆ ಮಾರ್ಕಂಟೈಲ್ ಏಜೆಂಟ್ ಕೂಡ ಇರಬಹುದು. ಅಂದರೆ ದ ಪರ್ಟಿಕ್ಯುಲರ್ ಒಂದು ನೇಚರ್ ಆಫ್ ನೇಚರ್ ಆಫ್ ಆ್ಯಕ್ಟಿವಿಟೀಸ್ ಏನಿರ್ತದೆ ಅದರ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ಅವನಿಗೆ ಬೇರೆ ಬೇರೆ ರೀತಿಯಾಗಿ ನಾವು ಹೆಸರಿನಿಂದ ಕರಿಬೇಕಾಗಿರುತ್ತೆ. ಆದರೆ ಮೇನ್ ಏನಿರುತ್ತೆ ಅಂದರೆ ಅವನು ತನ್ನ ಪ್ರಿನ್ಸಿಪಲ್ ಅಥವಾ ತನ್ನ ಮಾಲೀಕನ ಬದಲಾಗಿ ತಾನೇ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಿರ್ತಾನೆ. ಐದರ್ ಇಟ್ ಮೇ ಬಿ ಸಪ್ಲೈಯಿಂಗ್ ದ ಗೂಡ್ಸ್ ಆರ್ ಸರ್ವಿಸಸ್ ಟು ಅನದರ್ ಪರ್ಸನ್, ಆರ್ ಇಟ್ ಮೇ ಬಿ ರಿಸೀವಿಂಗ್ ದಿ ಗೂಡ್ಸ್ ಆರ್ ಸರ್ವಿಸಸ್ ಆನ್ ಬಿಹಾಫ್ ಆಫ್ ದಿ ಅನದರ್. ಅನದರ್ ಈಸ್ ನಥಿಂಗ್ ಬಟ್ ದ ಪ್ರಿನ್ಸಿಪಲ್. ದೆನ್ here the next one is there, aggregate turnover, section 2 subsection 6. Aggregate value of all taxable supplies, exempt supplies, export of goods and services and interstate supplies of a person having the same PAN to be computed on all India basis, exclude the tax if any charged under CGST Act, SGST Act and IGST Act as case may be. See, aggregate turnover. ಅಗ್ರಿಗೇಟ್ ಟರ್ನ್ಓವರ್ ಅಂದರೆ ಏನು? ಆ್ಯಸ್ ಪರ್ ದಿ ಸೆಕ್ಷನ್ 2 ಸಬ್ಸೆಕ್ಷನ್ 6 ಏನು ಹೇಳುತ್ತೆ ಅಂದರೆ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಆಲ್ ಟ್ಯಾಕ್ಸೇಬಲ್ ಸಪ್ಲೈಸ್. ಅಂದರೆ ಯಾವ ವಸ್ತುಗಳು ಟ್ಯಾಕ್ಸೇಬಲ್ ಅದ, ಯಾವ ಸರ್ವಿಸಸ್ ಟ್ಯಾಕ್ಸೇಬಲ್ ಅದ, ಎಲ್ಲನೂ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ ಎಕ್ಸಮ್ಟ್ ಸಪ್ಲೈಸ್ ಕೂಡ, ಯಾವುದು ಎಕ್ಸಮ್ಟ್ ಅದ, ಯಾವುದು ತೆರಿಗೆ ರಹಿತ ಅದ. ಆಮೇಲೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಯಾವುದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ದೆನ್ ಇಂಟ್ರಸ್ಟೆಡ್ ಸಪ್ಲೈ ಏನದ ಆಫ್ ಎ ಪರ್ಸನ್, ಆ ವ್ಯಕ್ತಿದು ಟ್ಯಾಕ್ಸೇಬಲ್ ಸಪ್ಲೈ ಇರ್ಬೋದು, ಎಕ್ಸಮ್ ಸಪ್ಲೈ ಇರ್ಬೋದು, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇರ್ಬೋದು. ಅದೇ ರೀತಿಯಾಗಿ ಇಂಟರ್ ಸ್ಟೇಟ್ ಸಪ್ಲೈಸ್ ಕೂಡ ಇರ್ಬೋದು. ಹ್ಯಾವಿಂಗ್ ದ ಸೇಮ್ ಪ್ಯಾನ್ ಟು ಬಿ ಕಂಪ್ಯೂಟೆಡ್, ಅಂದರೆ ಒಬ್ಬ ವ್ಯಕ್ತಿ ಮಾಲೀಕ ಇದ್ದಂದರೆ ಅವನು ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮಾಡಿದ್ರೂ ಕೂಡ ಅವನು ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿರುತ್ತೆ ಒಂದೇ ಇರುತ್ತೆ. ಆ ಪ್ಯಾನ್ ಬೇಸಿಸಲ್ಲಿ ಅವನಿಗೆ ಸಂಬಂಧಪಟ್ಟಂಥ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಕೂಡ ನಾವು ನೋಡೋಕ್ಕಾಗುತ್ತೆ, ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಆನ್ ಆಲ್ ಇಂಡಿಯಾ ಬೇಸಿಸ್. ಅದೇ ಹೇಳಿದೆ ನಿಮಗೆ, ಇಂಡಿಯಾದಲ್ಲಿ ಎಲ್ಲೇ ಕೂಡ ನೀವು ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೂ ಕೂಡ ಅದನ್ನು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಬಟ್ ಎಕ್ಸ್ಕ್ಲೂಡ್, ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಬೇಕು? ಆಲ್ರೆಡಿ ಎನಿ ಟ್ಯಾಕ್ಸ್ ಇಸ್ ಟು ಬಿ ಪೇಡ್. ಯಾವ ಪ್ರಕಾರ? GST ಪ್ರಕಾರ, ಐದರ್ ಇಟ್ ಮೇ ಬಿ CAG ಆ್ಯಕ್ಟ್ ಪ್ರಕಾರ ಮಾಡಿರ್ಬೋದು, SGST ಆ್ಯಕ್ಟ್ ಪ್ರಕಾರ, ಅಥವಾ IGST ಆ್ಯಕ್ಟ್ ಪ್ರಕಾರ ನಿಮಗೆ ಟ್ಯಾಕ್ಸನ್ನು ಇಂಪೋಸ್ ಮಾಡಿದ್ರು ಅಂದರೆ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟನ್ನು ನಾವು ಎಕ್ಸ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಇದು ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರಿತೀವಿ. ಅಗ್ರಿಗೇಟ್ ಟರ್ನ್ ಓವರಲ್ಲಿ ಏನು ಬರುತ್ತೆ ಅಂದರೆ ಆಲ್ ಟ್ಯಾಕ್ಸೇಬಲ್ ಸಪ್ಲೈಸ್, ಯಾವುದು GST ಆ್ಯಕ್ಟಿಗೆ ಒಳಪಡುತ್ತದೆ, ಯಾವುದ್ರ ಮೇಲೆ ನಾವು ಟ್ಯಾಕ್ಸನ್ನು ಇಂಪೋಸ್ ಮಾಡ್ತೀವಿ, ಆಮೇಲೆ ಯಾವುದ್ರ ಮೇಲೆ ಟ್ಯಾಕ್ಸನ್ನು ಇಂಪೋಸ್ ಮಾಡೋದಿಲ್ಲ, ಇಂಪೋಸ್ ಮಾಡಲಿಕ್ಕೆ ಬರೋದಿಲ್ಲ, ಅಂದರೆ ಎಕ್ಸಮ್ಟ್ ಇರುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಯಾವುದು ರಫ್ತು ಇರುತ್ತೆ. ಆಮೇಲೆ ಇಂಟ್ರಸ್ಟೇಟ್ ಸಪ್ಲೈಸ್ ಆಫ್ ಎ ಪರ್ಸನ್. ಇಂಟ್ರಸ್ಟೇಟ್ ಸಪ್ಲೈ ಅಂದರೆ ಏನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಇರ್ಬೋದು. ಹ್ಯಾವಿಂಗ್ ದ ಸೇಮ್ ಪ್ಯಾನ್ ನಂಬರ್, ಅಂದರೆ ಒಬ್ಬ ವ್ಯಕ್ತಿ ಇದ್ದ ಅಂತ ಕೊಡ್ರಿ, ಅವ್ನ ಬಿಸ್ನೆಸ್ ಆಲ್ ಓವರ್ ಇಂಡಿಯಾ ಇದ್ದರೂ ಕೂಡ ಅವ್ನಿಗೆ ಏನಿರುತ್ತೆ, ಒಂದೇ ಪರ್ಮನೆಂಟ್ ಅಕೌಂಟ್ ನಂಬರ್ ಇರುತ್ತೆ. ಆ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಆ ಎಲ್ಲ ಅವನಿಗೆ ಸಂಬಂಧಪಟ್ಟಂಥ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಕೂಡ ಇಲ್ಲಿ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಬಟ್ ಎಕ್ಸ್ಕ್ಲೂಡ್ ದ ಟ್ಯಾಕ್ಸ್. ನೋಡಿರಿ, ಟ್ಯಾಕ್ಸ್ ಅಂದರೆ ಯಾವುದು? ಓನ್ಲಿ GST.
ಇಲ್ಲಿ ಟ್ಯಾಕ್ಸ್ ಅಂತ ಬಂದಾಗ GST ಅಂದರೆ ಅದು CGST ಆ್ಯಕ್ಟ್ ಪ್ರಕಾರ ಇರ್ಬೋದು, SGST ಆ್ಯಕ್ಟ್ ಪ್ರಕಾರ ಇರ್ಬೋದು, ಅಥವಾ IGST ಆ್ಯಕ್ಟ್ ಪ್ರಕಾರ ಇರ್ಬೋದು. CGST ಆ್ಯಕ್ಟ್ ಪ್ರಕಾರ ಏನಿರುತ್ತೆ, CGST ಇರುತ್ತೆ. SGST ಆ್ಯಕ್ಟ್ ಪ್ರಕಾರ SGST ಕನ್ಸಿಡರ್ ಮಾಡಿರ್ತಾರೆ. IGST ಆ್ಯಕ್ಟ್ ಪ್ರಕಾರ IGSTನೇ ಕನ್ಸಿಡರೇಷನ್ ಮಾಡಿರ್ತಾರೆ. ಅದಕ್ಕಾಗಿ ಏನು ಮಾಡ್ತೀವಿ, ಇಷ್ಟನ್ನು ಎಕ್ಸ್ಕ್ಲೂಡ್ ಮಾಡಿ ರಿಮೈನಿಂಗ್ ಏನಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಅಗ್ರಿಗೇಟ್ ಟರ್ನ್ ಓವರ್ ಅಂತೇಳಿ. ಅಂದರೆ ಅಗ್ರಿಗೇಟ್ ಟರ್ನ್ ಓವರನ್ನು ನಾವು ಯಾಕೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ಟು ನೋ ದಿ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಪರ್ಸನ್. ಅವನು ಎಷ್ಟು ಟ್ಯಾಕ್ಸನ್ನು ಬೇಕಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಅಗ್ರಿಗೇಟ್ ಟರ್ನ್ ಓವರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎಲ್ಲ ಟ್ಯಾಕ್ಸೇಬಲ್ ಸಪ್ಲೈಸ್, ಎಕ್ಸಮ್ಟೆಡ್ ಸಪ್ಲೈ, ಎಕ್ಸ್ಪೋರ್ಟ್ಸ್, ಅದೇ ರೀತಿಯಾಗಿ ಇಂಟರ್ ಸ್ಟೇಟ್ ಸಪ್ಲೈನ ಕನ್ಸಿಡರ್ ಮಾಡ್ತೀವಿ. ಆದರೆ ಕೆಲವೊಂದು ಕೆಲವೊಂದು ಸಪ್ಲೈಸನ್ನು ಇಲ್ಲಿ ಕನ್ಸಿಡರೇಷನ್ ಮಾಡೋದಿಲ್ಲ. ಯಾವುದು ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ. ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂದರೆ ಆನ್ ಬಿಹಾಫ್ ಆಫ್ ದಿ ಸಪ್ಲೈಯರ್ ದ ಬಯರ್ ಹ್ಯಾಸ್ ಟು ಪೇ ದ ಟ್ಯಾಕ್ಸ್. ಅಂದರೆ ಯಾರು ಸಪ್ಲೈಯರ್ ಅದಾರ, ಪೂರೈಕೆದಾರ ಅದಾರ, ಅಥವಾ ಯಾರು ಸೆಲ್ಲರ್ ಅದಾರ, ಯಾರು ಮಾರಾಟಗಾರ ಅದಾರ, ಅವರ ಬದಲಾಗಿ ಗ್ರಾಹಕರು ಇಲ್ಲಿ ಏನು ಮಾಡ್ತಾರೆ, ತೆರಿಗೆಯನ್ನು ಗೌರ್ಮೆಂಟ್ಗೆ ಕಟ್ಟಬೇಕಾಗಿರುತ್ತೆ. ಅದಕ್ಕಾಗಿ ಅದನ್ನು ಏನಂತ ಕರಿತೀವಿ, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಆ ರೀತಿಯಾದಂಥ ಇನ್ವರ್ಡ್ ಸಪ್ಲೈ ಏನಾದರೂ ಇತ್ತು ಅಂದರೆ ನಾವೇನು ಮಾಡೋದಿಲ್ಲ, ಇಲ್ಲಿ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಕನ್ಸಿಡರೇಷನ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಯಾವುದಾದ್ರೂ ಇನ್ವರ್ಡ್ ಸಪ್ಲೈಸ್ ಇದ್ದರೂ ಕೂಡ ಇಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ಗೆ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ದೆನ್ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಪ್ಲೈಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದು, ಒಂದು ಟ್ಯಾಕ್ಸೇಬಲ್ ಸಪ್ಲೈ, ಎರಡನೇದು ಎಕ್ಸಮ್ಟ್ ಸಪ್ಲೈ ಅಂತ ಹೇಳಿದೆ. ಎಕ್ಸಮ್ಟ್ ಸಪ್ಲೈಯಲ್ಲಿ ಯಾವುದು ಬರುತ್ತೆ ಅಂದರೆ ಸಪ್ಲೈಸ್ ವಿಚ್ ಹ್ಯಾವ್ ನಿಲ್ ರೇಟ್, ಅಂದರೆ 0 ರೇಟ್ ಇರುತ್ತೆ, ಅದನ್ನು ಕೂಡ ನಾವು ತೊಗೊಳ್ಬೇಕು. ಹೋಲಿ ಎಕ್ಸಮ್ಟ್ ಫ್ರಮ್ GST. ಕೆಲವೊಂದು ಬೇಸಿಕ್ ನೆಸೆಸಿಟಿ ಗೂಡ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ಎಕ್ಸಮ್ಷನ್ ಇರುತ್ತೆ, ಅದನ್ನು ಕೂಡ ತೊಗೊಳ್ಬೇಕಾಗುತ್ತೆ. ಆಮೇಲೆ ಸಪ್ಲೈಸ್ ದಟ್ ಆರ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ದಿ ಆ್ಯಕ್ಟ್. ಕೆಲವೊಂದು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಇರ್ಬೋದು ಅಥವಾ ಆರ್ಟಿಕಲ್ಸ್ ಇರ್ಬೋದು, ಅದ್ರ ಮೇಲೆ ನಾವು ಏನು ಔಟ್ ಆಫ್ ದಿ ಸ್ಕೋಪ್ ಆಫ್ ದಿ ಇರ್ತದೆ, ಪರ್ವ್ಯೂ ಆಫ್ GST ವ್ಯಾಪ್ತಿಗೆ ಒಳಪಡೆದಿರುವಂಥ ಕೆಲವೊಂದು ಗೂಡ್ಸ್ ಇರುತ್ತೆ, ಅದನ್ನು ಕೂಡ ನಾವು ಇಲ್ಲಿ ತೊಗೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ಇನ್ಕ್ಲೂಡಿಂಗ್ 0 ರೇಟೆಡ್ ಸಪ್ಲೈಸ್. ನೋಡಿರಿ, ಎಕ್ಸಮ್ಟ್ ಸಪ್ಲೈಸಲ್ಲಿ ಯಾವ ಬರ್ತದೆ, ಒಂದು ಸಪ್ಲೈಸ್ ಯಾವ ನಿಲ್ ರೇಟ್, ಹೋಲಿ ಎಕ್ಸಮ್ಟ್ ಫ್ರಮ್ GST, ಸಪ್ಲೈಸ್ ದ್ಯಾಟ್ ಆರ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ದಿ ಆ್ಯಕ್ಟ್, ಅಂದರೆ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಆ್ಯಂಡ್ ಆರ್ಟಿಕಲ್ಸ್. Then export of goods or services are both including 0 rated supplies. Export of goods and services are both including 0 rated. ಅದ್ರ ಮೇಲೆ 0% ಇರ್ಬೋದು, 0 rated ಸಪ್ಲೈ ಇರ್ಬೋದು, ಅಥವಾ ನಿಲ್ ರೇಟೆಡ್ ಇರ್ಬೋದು, ಎಕ್ಸಮ್ಟ್ ಇರ್ಬೋದು, ಕೆಲವೊಂದು ಔಟ್ ಆಫ್ ದಿ ಸ್ಕೋಪ್ ಆಫ್ ಪರ್ವ್ಯೂ ಆಫ್ ದಿ GST ಇರ್ಬೋದು, ಅಂದರೆ ಆಲ್ಕೋಹಾಲಿಕ್ ಲಿಕ್ಕರ್ ಇರ್ಬೋದು. ಇವೆಲ್ಲನೂ ಕೂಡ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಥ್ರೆಶೋಲ್ಡ್ ಲಿಮಿಟ್ ಅಂತ ಬರುತ್ತೆ. ಥ್ರೆಶೋಲ್ಡ್ ಲಿಮಿಟ್ ಅಂದ್ರೇನು, ಇಲ್ಲಿ ಪರ್ಟಿಕ್ಯುಲರ್ಲಿ ನಾರ್ತ್ ಈಸ್ಟ್ ಕಂಟ್ರಿಗೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ಗೆ ಏನದ ಈಗ 20 ಲ್ಯಾಕ್ ರುಪೀಸ್ ಅದ. ಆಮೇಲೆ ಅದರ್ ಸ್ಟೇಟ್ಸ್ಗೆ ಏನದ 40 ಲ್ಯಾಕ್ ಅದ. ಇನಿಷಿಯಲಿ ಅದು ಎಷ್ಟಿತ್ತು ಅಂದರೆ 10 ಲ್ಯಾಕ್ ಇತ್ತು ಸ್ಪೆಷಲ್ ಕ್ಯಾಟಗರಿ. ಈಗ ಇನ್ಕ್ರೀಸ್ ಮಾಡಿ ಎಷ್ಟು ಮಾಡಿದ್ದಾರೆ, ಈಗ 20 ಲ್ಯಾಕ್ ಮಾಡಿದ್ದಾರೆ. ಅದರ್ ಸ್ಟೇಟಿಗೆ ಮೊದಲು ಎಷ್ಟಿತ್ತು ಅಂದರೆ 20 ಲ್ಯಾಕ್ ಇತ್ತು, ಈಗ ಅದಕ್ಕೆ ನೆಕ್ಸ್ಟ್ ಮಾಡಿದ್ದಾರೆ, ಈಗ 40 ಲ್ಯಾಕ್ ರುಪೀಸ್ ಮಾಡಿದ್ದಾರೆ. ಆಮೇಲೆ ಕಂಪೋಸಿಷನ್ ಸ್ಕೀಮಲ್ಲಿ ಬರುತ್ತೆ ಕೆಲವೊಂದು. ಕಂಪೋಸಿಷನ್ ಸ್ಕೀಮಲ್ಲಿ ಏನಾಗಿತ್ತು ಅಂದರೆ ಈಗ 1,50,00,000 ರುಪೀಸ್ ಅದ, 1,50,00,000 ಅದ. ಮೊದಲು ಎಷ್ಟಿತ್ತು ಅಂದರೆ 75 ಲ್ಯಾಕ್ ಸಾರಿ 1,50,00,000 ಅದ. ಆಮೇಲೆ ಅದೇ ರೀತಿಯಾಗಿ ಸ್ಪೆಷಲ್ ಕ್ಯಾಟಗರಿ ಏನು ಸ್ಟೇಟ್ಸ್ ಅದಲ್ಲ ಅದರಲ್ಲಿ ಅಲ್ಲಿ 75 ಲ್ಯಾಕ್ ರುಪೀಸ್ ಅದ. ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿದೆ 75 ಲಕ್ಷ ಅದ. ಉಳಿದಂಥ ಎಲ್ಲ ಸ್ಟೇಟ್ಸ್ಗೂ ಕೂಡ ಕಂಪೋಸಿಷನ್ ಸ್ಕೀಮಲ್ಲಿ 1,50,00,000 ಅದ. ಅದೇ ರೀತಿಯಾಗಿ ನಾರ್ಮಲ್ ಥ್ರೆಶೋಲ್ಡ್ ಲಿಮಿಟ್ ಎಷ್ಟು ಅದಂದರೆ 20 ಲ್ಯಾಕ್ ಅದ ನಾರ್ತ್ ಈಸ್ಟ್ಗೆ. ಅದೇ ರೀತಿಯಾಗಿ ಅದರ್ ಸ್ಟೇಟ್ಸ್ಗೆ ಎಷ್ಟದ 40 ಲ್ಯಾಕ್ ರುಪೀಸ್ ಅದ. ದಿಸ್ ಇಸ್ ದಿ ಥ್ರೆಶೋಲ್ಡ್ ಲಿಮಿಟ್ ಅಂಡರ್ ದ ಅಗ್ರಿಗೇಟ್ ಟರ್ನ್ ಓವರ್. ಅದಕ್ಕಾಗಿ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟಾಗುತ್ತೆ ಅನ್ನೋದನ್ನು
ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಬೈ ಯೂಸಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಸಪ್ಲೈಸ್, ದಟ್ ಈಸ್ ಟ್ಯಾಕ್ಸೇಬಲ್ ಸಪ್ಲೈಸ್, ಎಕ್ಸಮ್ಟೆಡ್ ಸಪ್ಲೈಸ್, on that supplies which have nil rated, wholly exempt, supplies that are not taxable under the act, ಆಮೇಲೆ export of goods or services or both including zero rated supplies. Thank you.